ಏನು ಮೇಷ ಯಾಕೆ ಚಿಂತೆ ಮಾಡ್ಕೊಂಡ್ ಕುಂತಿದ್ಯಲ್ಲಪ್ಪ? ಏನಿಲ್ಲಣ್ಣ, ಮನೇಲಿ ಸಾಲ ಆಗೈತೆ. ಅಲ್ಲಿ ನೋಡಿದ್ರೆ ಅವ್ರು ಬಂದ್ ಮನೆ ತಗ ಗಲಾಟೆ ಮಾಡ್ತಾವ್ರೆ. ಏನ್ ಮಾಡೋದಂತ ಗೊತ್ತಾಗ್ತಲ್ಲ, ಅದಕ್ಕೆ ಎಲ್ಲಿ ಬಂದ್ ಕುತ್ಕೊಂಡಿದ್ದೀನಣ್ಣ. ಸಾಲನಾ? ಹೌದಣ್ಣ. ಎಷ್ಟು? 2 ಲಕ್ಷ ಅಣ್ಣ. 2 ಲಕ್ಷನಾ? 2 ಲಕ್ಷ ಅಣ್ಣ. ನೀನ್ ಅದಕ್ ಚಿಂತೆ ಮಾಡ್ಕೊಂಡ್ ಕುಂದಿರ್ತಾರೆ. ನಿನಗ್ ಗೊತ್ತಾ, ನಮ್ದು ಸೈಟು ಸೇಲ್ಗೈತೆ. ನಾಳೆ ಅಡ್ವಾನ್ಸ್ ಆಗ್ತದ, 1 5 ಲಕ್ಷ ಬರ್ತದ. ನಿನಗೊಂದ್ 2 ಲಕ್ಷ ಕೊಡ್ತೀನಿ, ತೀರ್ಸಂಬಿಡು ಸಾಲ. ಹೌದಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಕೊಟ್ಬಿಟ್ಟು ಪುಣ್ಯ ಕಟ್ಕೊಳ್ಳೋಣ. 2 ಲಕ್ಷ ಆದಷ್ಟು ಬೇಗ ಕೊಡ್ತೀನಿ ನಿಮ್ಗೆ. ಹೌದಾ? ಬೇಗ ಕೊಡ್ಬೇಕಪ್ಪ ನೀನು. ಬೇಗ ಕೊಟ್ಬಿಡ್ತೀನಿ ಅಣ್ಣ. ಉಮೇಶ, ಅಣ್ಣ, ಅದೇನಿಲ್ಲ, ನಮ್ದು ಫೋನ್ ಪೇ ವರ್ಕ್ ಆಗವಲ್ತು. ಒಂದ್ 200 ರೂಪಾಯಿ ಐತೇನಪ್ಪ, ಸಾಯಂಕಾಲ ಕೊಟ್ಬಿಡ್ತೀನಿ. 200 ರೂಪಾಯಿನಣ್ಣ? 500 ರೂಪಾಯಿನ ತೊಗೊಳ್ಳೋಣ. ಎಷ್ಟೊಳ್ಳೆ ಕೆಲಸ ಮಾಡಿ. ಆದಷ್ಟು ಬೇಗ ನಾ ಸಾಯಂಕಾಲ ಕೊಟ್ಬಿಡ್ತೀನಿ. ಹಾ ಸರಿ. ಬರ್ಲಾ? ಸರಿ ಬರ್ತೀನಪ್ಪ. ಏನು ಉಮೇಶ, ಯಾಕ ಬಾಳ ಖುಷಿಯಲ್ಲಿ ಇದೆಯಲ್ಲಪ್ಪ? ಅಣ್ಣ, ನನ್ ಪಾಲಿಗೆ ದೇವ್ರು ಬಂದಂಗ ಬಂದಣ್ಣ. ಹೇಳ್ಬಿಟ್ಟು 2 ಲಕ್ಷ ಸಾಲ ಐತಂದ್ರೆ ಬಾಪ ನನ್ ತಗ ನಾನು ಕೊಡ್ತೀನಿ ನಾಳೆ ಅಂತ ಹೇಳ್ಬಿಟ್ಟು ಹೋಗೋಣ. ಅಣ್ಣ ಅಲ್ಲೂ ಉಮೇಶ, ಅವನು ಕಟಿಂಗ್ ಮಾಡಿಸಿದ ದುಡ್ಡನೆ 3 ತಿಂಗಳಾಯ್ತು, 100 ರೂಪಾಯಿ ಕೊಟ್ಟೇ ಇಲ್ಲ. ನಿನಗೆ 2 ಲಕ್ಷ ಕೊಡ್ತಾನ ಅವನು. ಎಂತ ದಡ್ಡಪ್ಪ ನೀನು.